ನಾನು ಮೂಲಭೂತವಾದ ಪ್ರಶ್ನೆ ಕೇಳ್ತೇನೆ, ಅಧಿವೇಶನ ನಡೀತಾ ಇಲ್ಲ? ಆ ಮಂತ್ರಿಗಳಿಗೆ ಕೇಳ್ತೇನೆ, ಅಧಿವೇಶನ ನಡೀತಾ ಇಲ್ಲ? ಇಟ್ಟೆಲ್ಲ ಬಿಲ್ಗಳು ಪಾಸ್ ಆಯ್ತಾ ಇಲ್ಲ? ಇಟ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಮೋರ್ ದನ್ 50 ಅಲ್ಲ, ಒಂದು ಸೆಕೆಂಡ್, ಮೋರ್ ದನ್ 50% ಚರ್ಚೆ ಇಲ್ಲದೆ ಪಾಸ್ ಆಗಬೇಕು ಅನ್ನೋದೇ ಕಾಂಗ್ರೆಸ್ಸಿನ ಉದ್ದೇಶ. ಕಾಂಗ್ರೆಸ್ಸಿನ ಉದ್ದೇಶ, ಆ ದುರುದ್ದೇಶ ಇದೆಯಲ್ಲ, ಅದ್ರ ಪರಿಣಾಮ ರಾಜೀನಾಮೆ ತಗೊಳ್ಳಿಲ್ಲ ಅವರು. ಅವರಿಗೆ ಚರ್ಚೆ ಅಗತ್ಯ ಇಲ್ಲ ರೀ. ಚರ್ಚೆ ಮಾಡಲಿಕ್ಕೆ ಕೂತ್ರೆ ಬರ ಅಧ್ಯಯನ ಸಮಿತಿ ಕೊಟ್ಟಿರೋಂಥ ರಿಪೋರ್ಟ್ ಇದೆಯಲ್ಲ, ಅದಕ್ಕೆ ಹಣ ಬಿಡುಗಡೆ ಮಾಡೋಕ್ಕಾಗಲ್ಲ ಇವ್ರ ಯೋಗ್ಯತೆಗೆ. ಅನೇಕ ಸಂಗತಿಗಳಿಗೆ ಅವರ ಹತ್ರ ಉತ್ತರ ಇಲ್ಲ. ಹಾಗಾಗಿ ಅಧಿವೇಶನ ಚರ್ಚೆ ಇಲ್ಲದೆ ಇವತ್ತು ಅಧಿವೇಶನವನ್ನು ಮುಕ್ತಾಯ ಮಾಡಿದ್ದಾರೆ 2 ದಿನ ಮುಂಚಿತವಾಗಿ. ಯಾಕೆ ಮಾಡಿದ್ರು? 2 ದಿನ ಮುಂಚೆ ನಾವು ಅದನ್ನೇ ಹೇಳಿದ್ದೀವಿ ಅವರಿಗೆ. ನಾವು ಎಲ್ಲ ಸಂಗತಿಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ವಾಲ್ಮೀಕಿ ಹಗರಣ ಪ್ರಸ್ತಾಪ ಮಾಡಬೇಕು, ಯಾರ ಹಗರಣ ಚರ್ಚೆ ಮಾಡಬೇಕು? ನಾವು ಅನೇಕ ಭ್ರಷ್ಟಾಚಾರಗಳು, KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು. ನೀವು ಭ್ರಷ್ಟಾಚಾರಿ ಮಂತ್ರಿಗಳಿಂದ ಇಟ್ಕೊಂಡು ನಾವು ಚರ್ಚೆ ಮಾಡೋಕ್ಕಾಗತ್ತಾ? ಹೇಗೆ ಸಾಧ್ಯ ಇದು? ಹಾಗಾಗಿ ಅವ್ರನ್ನ ಹೊರಗಿಡಿ, ಬನ್ನಿ ಚರ್ಚೆಗೆ. ಏನೂ ಮಾಡದೇ ಇರೋಂಥ ಅಮಾಯಕನ ಕೇಂದ್ರದೊಳಗಡೆ ರಾಜೀನಾಮೆ ತಗೊಳ್ತು ತಾನೆ ಸರ್ಕಾರ. ಮಾಡಬಾರ್ದು ಮಾಡಿರೋ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ರೀ. ಅವ್ರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಅವ್ರು ಪ್ಯಾರಲಲ್ಲಿ ಅಂತನೋ ಅಂದ್ಕೊಳ್ಳಿ. ನೈತಿಕತೆ ಇದೆಯಾ ಅವರಿಗೆ, ಅವರ ರಾಷ್ಟ್ರೀಯ ನಾಯಕರಿಗೆ ಅಥವಾ ಇಲ್ಲಿನ ಕಾಂಗ್ರೆಸ್ಸಿನ ರಾಜ್ಯದ ನಾಯಕರುಗಳಿಗೆ? ಅಲ್ಲಿ ಕೇಳಿದವ್ರು ನೀವು, ಇಲ್ಲಿ ಹೇಗೆ ನಡ್ಕೊಳ್ತಿದ್ದೀರಿ? ಅಲ್ಲಿ ಯಾರ ಬಗ್ಗೆ ಕೇಳಿದ್ರಿ? ಅವರ ಇಷ್ಟು ವರ್ಷಗಳ ಇತಿಹಾಸಗಳು ಬೆಳೆದು ಬಂದ ದಾರಿಯನ್ನು ಗಮನದಲ್ಲಿ ಇಟ್ಕೊಂಡ್ರೆ ಒಂದೇ ₹1 ಹಗರಣ ಮಾಡಿದ್ರು ಅವರು ರಾಜೀನಾಮೆ ತಗೊಂಡ್ರು. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಇದು ಅವ್ರು ಸತ್ತೋದ್ರು ಎಲ್ಲ ಹೇಳಿದ್ರು. ಇಲ್ಲ, ಅವ್ರು ಸತ್ತಿಲ್ಲನು ಚಂದ್ರಶೇಖರನ ಸಾವಿನ ಮೇಲೆ ಅವನಿಗೆ ನೀವು ಎಲ್ಲವನ್ನು ಮತ್ತೊಂದು ಸರಿ ಕಿರೀಟ ಇಡ್ತೀರಿ ಅಂತ ಹೇಳಿದ್ರೆ ಇದು ನಮ್ಮದು ಮೂಲಭೂತವಾದಂಥ ಪ್ರಶ್ನೆ.